ಓಡುವವರ ಮಹಾಬ್ರಾಹ್ಮಣ. 15ನೆಯ ತರಂಗ. ಕೌಶಿಕನು ವಿಂಧ್ಯವನ್ನು ದಾಟಿ ದಕ್ಷಿಣಕ್ಕೆ ಬಂದನು. ವಿಂಧ್ಯ ಪಾದದಲ್ಲಿ ಹರಿಯುವ ರೇವಾ ನದಿಯ ತೀರವು ಆತನ ಮನಸ್ಸಿಗೆ ಸೊಗಸಿತು. ಅಲ್ಲಿಯೇ ಆ ಜಂಬೂ ವೃಕ್ಷಗಳ ತಂಡದಲ್ಲಿ ಒಂದು ಪರ್ಣಶಾಲೆಯನ್ನು ಮಾಡಿಕೊಂಡು ತಪಸ್ಸಿಗೆ ನಿಂತನು. ನಾನು ಇನ್ನು ಮುಂದೆ ಎಲ್ಲರಿಗೂ ಮಿತ್ರನಾಗಿರಬೇಕು, ಬೇಕಾದುದಾಗಲಿ ಯಾರಿಗೂ ಯಾವ ರೀತಿಯಲ್ಲೂ ಕೇಡು ಮಾಡಬಾರದು ಎಂದು ಸಂಕಲ್ಪಿಸಿಕೊಂಡು ತನಗೆ ವಿಶ್ವಾಮಿತ್ರನೆಂದು ಹೆಸರಿಟ್ಟುಕೊಂಡನು. ಆತನ ತಪಸ್ಸಂಪತ್ತಿಯು ಆತನಿಗೆ ಖ್ಯಾತಿಯನ್ನು ತಂದಿತು. ಯಾವ ಆಶ್ರಮದಲ್ಲಿ ನೋಡಿದರೂ ವಿಶ್ವಾಮಿತ್ರನ ಮಾತೆ, ವಸಿಷ್ಠರಂತಹ ಬ್ರಹ್ಮರ್ಷಿಗಳ ಮೇಲೆ ಕೈ ಮಾಡಿದನೆಂದು ಎಲ್ಲರಿಗೂ ಗೌರವ. ಯಾರಾದರೂ ಬಂದಾಗ ಅಕಸ್ಮಾತ್ತಾಗಿ ಆ ವೃತ್ತಾಂತವು ಬರುವುದು. ಕೌಶಿಕನಿಗೆ ಆಗ ನಾಚಿಕೆಯಾಗುವುದು. ಅದೊಂದು ಸಾಹಸ. ಆದರೆ ಆ ವೃತ್ತಿಯು ಆಗ ಊರ್ಜಿತವಾಗಿದ್ದರೆ ನಾನು ತಪಸ್ವಿಯಾಗುತ್ತಿದ್ದೇನೆ, ಆಗ ಸೋತುದು ಒಳ್ಳೆಯದೇ ಆಯಿತು ಎಂದು ನಗುವನು. ಆದರೆ ಈಗ ತಾನು ಮಾಡುತ್ತಿರುವ ತಪಸ್ಸಿನ ಉದ್ದೇಶವೇನು ಎಂಬುದನ್ನು ಮಾತ್ರ ಯಾರಿಗೂ ಹೇಳನು. ಯಾರಾದರೂ ಬಲವಂತವಾಗಿ ಕೇಳಿದರೆ ಮಾಡುವುದಕ್ಕೆ ಕೆಲಸವಿಲ್ಲ, ಅದಕ್ಕಾಗಿ ಎನ್ನುವನು. ಹೀಗೆ ನಿಷ್ಕಾಮವಾಗಿ ತಪಸ್ಸು ಮಾಡುತ್ತಿರುವವನೆನ್ನುವುದರ ಮೇಲೆ ಆತನ ಖ್ಯಾತಿಯು ಇನ್ನೂ ಬೆಳೆಯಿತು. ಆಶ್ರಮಗಳಲ್ಲೆಲ್ಲ ಎಲ್ಲೆಲ್ಲಿಯೂ ರಾಜರ್ಷಿ ವಿಶ್ವಾಮಿತ್ರನ ವೃತ್ತಾಂತ ತಿಳಿಯದವರೇ ಇಲ್ಲ. ಆತನ ಬಳಿ ಅಸ್ತ್ರವಿದ್ಯೆಗಳನ್ನು ಸಂಗ್ರಹಿಸಲು ಅನೇಕರು ಬರುವರು. ಯಾರಾದರೂ ಒಬ್ಬೊಬ್ಬರಿಗೆ ಆ ವಿದ್ಯೆಯನ್ನು ಉಪದೇಶಿಸುವನು. ಆದರೂ ಆತನಿಗೆ ದಿಗಿಲು. ವೈರಮೂಲವಾದ ವೃತ್ತಿಯಿಂದ ಸಂಪಾದಿಸದ ವಿದ್ಯೆ, ಅದನ್ನು ಇತರರಿಗೆ ಕೊಟ್ಟರೆ ವೈರವೃತ್ತಿಯೇ ಹುಟ್ಟಿದರೆ ಎಂದು ಅಳುಕು. ಆತನ ವೇದಾಧ್ಯಯನವೂ ಫಲಿಯಿತು. ಆತನ ಅಧ್ಯಯನದ ರೀತಿಯೇ ಬೇರೆ. ಆತನು ಒಂದು ಮಂತ್ರವನ್ನು ಆರಂಭಿಸಿದರೆ ದೇಹತತ್ವದಲ್ಲಿ ಅದರ ಪರಿಣಾಮವೇನು, ಜಗತ್ತತ್ವದಲ್ಲಿ ಅದರ ಪರಿಣಾಮವೇನು, ಆ ಮಂತ್ರದಿಂದ ದೇವತೆಯ ಯಾವ ರೂಪವು ಪ್ರತೀತವಾಗುವುದು, ಆ ರೂಪಕ್ಕೂ ಪಿಂಡಾಂಡ ಬ್ರಹ್ಮಾಂಡಗಳಿಗೂ ಸಂಬಂಧವೇನು, ಆ ರೂಪವು ಆ ದೇವತೆಗೆ ಯಾಕೆ ಬಂತು, ಅವಾಂತರ ಕಾರಣಗಳಿಂದಲೋ ನೈಮಿತ್ತಿಕ ಕಾರಣದಿಂದಲೋ ಬಂದಿದ್ದರೆ ಅದರ ನಿತ್ಯ ಸ್ವರೂಪವೇನು, ಜಗತ್ತಿನಲ್ಲಿ ಅದರ ಸೃಷ್ಟಿ ಏಕೆ, ಸ್ಥಿತಿಯ ಉದ್ದೇಶವೇನು, ಅದರ ಲಯವು ಯಾವಾಗ, ಅದೆಷ್ಟು ಕಾಲಕ್ಕೊಮ್ಮೆ ರೂಪಾಂತರ ನಾಮಾಂತರಗಳನ್ನು ಹೊಂದುವುದು, ಆ ರೂಪಾಂತರ ನಾಮಾಂತರಗಳನ್ನು ಹೊಂದಿದಾಗ ಅದಕ್ಕೆ ಪೂಜೆಯು ಯಾರಿಂದ ಎಲ್ಲಿ ನಡೆಯುವುದು ಎಂಬ ಅಗಾಧ ವಿಚಾರಗಳನ್ನು ಹಿಡಿಯುವನು. ಋಕ್ಕಾಗಲಿ ಯಜಸ್ಸಾಗಲಿ ಅಥರ್ವಣವಾಗಲಿ ಸಾಮವನ್ನು ಮಾಡಿ ಉಪಬೃಂಹಣ ಮಾಡುವನು. ಆಗಾಗ ಹೀಗೆ ದೇವತಾ ರಹಸ್ಯವನ್ನು ಭೇದಿಸುವಾಗ ಒಮ್ಮೊಮ್ಮೆ ಆ ದೇವತೆಯ ಕೋಪಕ್ಕೆ ಪಾತ್ರನಾಗುವನು. ಆಗ ತಪ್ಪದೆ ಒಂದು ತೇಜಸ್ಸು ಬಂದು ತನ್ನನ್ನು ಆವರಿಸಿ ನಿಂತು ಆ ದೇವತೆಯ ಕೋಪದಿಂದ ಕಾಪಾಡುವುದು. ಆದರೂ ಆ ದೇವತಾ ಕೋಪದಿಂದ ಆದ ಅಭಿಭವವು ಕೊಂಚ ಕಾಲವಾದರೂ ಆತನನ್ನು ಮಂಕುಗೊಳಿಸದೆ ಬಿಡದು. ಅಂತಹ ಕಾಲದಲ್ಲಿ ಆತನು ಆಶ್ರಮವನ್ನು ಬಿಟ್ಟು ಹೊರಕ್ಕೇ ಹೋಗನು. ಗೆಡ್ಡೆ ಗೆಣಸುಗಳ ಯೋಚನೆಯಿಲ್ಲದೆ 8-10 ದಿನವಾದರೂ ಸ್ನಾನಪಾನಗಳ ಯೋಚನೆಯಿಲ್ಲದೆ ಗುಡಿಸಿಲಿನಲ್ಲಿಯೇ ಇದ್ದು ಬಿಡುವನು. ಆತನಿಗೆ ಹಾಗೆ ದೇವತಾ ಕೋಪದಿಂದ ತನ್ನನ್ನು ಕಾಯುವ ತೇಜಸ್ಸು ಯಾವುದು ಎಂದು ತಿಳಿಯಲು ಬಹಳ ಕುತೂಹಲ. ಆದರೆ ಯಾರನ್ನು ಕೇಳಬೇಕು? ಹೀಗೆ ಇದೇ ಯೋಚನೆಯಲ್ಲಿರುವಾಗ ವಾಮದೇವನು ಆಡಿದ ಮಾತು ನೆನಪಾಯಿತು. ಮನಸ್ಸಿಗೆ ಪ್ರಶ್ನೆ ಹಾಕಿದರೆ ಅದೇ ಉತ್ತರ ಕೊಡುವುದು ಎಂಬ ಮಾತು ನೆನಪಾಗಿ, ಅಯ್ಯೋ ಹುಚ್ಚುತನವೇ, ದೇವತೆಗಳ ರಹಸ್ಯವನ್ನು ಭೇದಿಸಬಲ್ಲವನಿಗೆ ಈ ತೇಜಸ್ಸಿನ ರಹಸ್ಯವನ್ನು ಭೇದಿಸುವುದು ಅರಿಯದೆ ಇರಲಿ ಎಂದು ಹೊರಟನು. ಆದರೆ ಆ ತೇಜಸ್ಸು ದೇವತೆಯ ಕೋಪವು ಬಂದಾಗ ಬರುವುದಲ್ಲದೆ ಇತರ ಕಾಲಗಳಲ್ಲಿ ಇರುವುದಿಲ್ಲ.
ಏನು ಮಾಡಬೇಕು? ಕೌಶಿಕನ ಮನಸ್ಸು ಹೆದರಲಿಲ್ಲ. ದೇವತೆಗಳಲ್ಲೆಲ್ಲ ಆಪೋದೇವಿಯರು ಬಹಳ ದಯಾರ್ದ್ರ ಹೃದಯರು. ಅವರು ಉಷತೀರವ ಮಾತರಹ, ಮಕ್ಕಳನ್ನು ಎತ್ತಿಕೊಳ್ಳಬೇಕೆಂದು ಬರುವ ತಾಯಿಯರಂತೆ. ಅವರನ್ನು ಕರೆದು ಅವರ ದಯೆಯಿಂದ ಈ ತೇಜಸ್ಸಿನ ರಹಸ್ಯವನ್ನು ಭೇದಿಸಬೇಕು ಎಂದುಕೊಂಡು ಸಿದ್ಧವಾದನು. ಆಪೋದೇವಿಯರ ಮಂತ್ರಗಳು ಹಲವಿವೆ. ಯಾವುದನ್ನು ತೆಗೆದುಕೊಳ್ಳುವುದು? ಒಂದೊಂದಾಗಿ ಯೋಚಿಸಿದನು. ಕೊನೆಗೆ ಒಂದು ಮಂತ್ರವನ್ನು ಹುಡುಕಿದನು. ಅದನ್ನು ಆವೃತ್ತಿ ಹಾಕುತ್ತಾ ಒಂದೊಂದು ಸಲ ಅದನ್ನೇ ಸಾಮವಾಗಿ ಬೆಳೆಸಿಕೊಂಡು ಉಪಬೃಂಹಣ ಮಾಡುತ್ತಾ ಅದರ ಅರ್ಥವನ್ನು ಮನಸ್ಸಿನಲ್ಲಿ ಪರಿಭಾವನೆ ಮಾಡುತ್ತಾ ಕುಳಿತನು. ಅದು ಗಾಯತ್ರಿ ಛಂದಸ್ಸಿನ ಮಂತ್ರ. 3 ಪಾದಗಳು, ಪಾದಕ್ಕೂ 8 ಅಕ್ಷರ. ಅದರ ಅರ್ಥವು, ನಿಮ್ಮಲ್ಲಿರುವ ಶಿವತಮವಾದ ರಸವು ಯಾವುದೋ ಅದನ್ನು ತಾಯಿಯರು ಮಕ್ಕಳಿಗೆ ಮೊರೆಯೂಡಿಸುವಂತೆ ನಮಗೆ ಕೊಡಿರಿ ಎಂದು. 24 ದಿನವಾಯಿತು. ಪ್ರಾಣವಾಯುವಿನ ಊರ್ಧ್ವಗತಿಯನ್ನೂ ಅಪಾನವಾಯುವಿನ ಅಧೋಗತಿಯನ್ನೂ ತಡೆದು ಮನಸ್ಸಿನಿಂದ ಹಿಡಿದು ಶ್ವಾಸದವರೆಗೆ ಎಲ್ಲವೂ ಆಪೋಗತಿಗೆ ಬರುವಂತೆ ಮಾಡಿದ್ದಾನೆ. ದೇಹದಲ್ಲಿರುವ ಭೂತಗಳೆಲ್ಲ ಆಪೋಗತಿಯನ್ನು ಹಿಡಿದು ತೂಗುತ್ತಿವೆ. ಲೋಕದಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಆಪೋಭೂತವುಂಟೋ ಅಲ್ಲೆಲ್ಲ ವಿಶ್ವಾಮಿತ್ರನಿಗೆ ಅಪ್ರತಿಹತವಾದ ಗತಿಯೂ ಬಂದಿದೆ. ಆಪೋದೇವಿಯರು ಸಹಜ ಸರಳೆಯರು, ದಯಾಸಂಪನ್ನೆಯರು. ಅವರು ತಮ್ಮ ರಹಸ್ಯಗಳನ್ನೆಲ್ಲ ತೋರಿಸುತ್ತಿದ್ದಾರೆ. ವಿಶ್ವಾಮಿತ್ರನು ಎಲ್ಲವನ್ನೂ ನೋಡುತ್ತಾ ಬಂದಿದ್ದಾನೆ. ಅಲ್ಲಿ ಆಪೋದೇವಿಯರು ಬಂದ ಕಡೆಯಲ್ಲೆಲ್ಲ ಒಂದೊಂದು ಜ್ಯೋತಿ ಅವರ ಹಿಂದೆಯೇ ಬರುತ್ತಿದೆ. ಅವರ ಒಂದೊಂದು ರಹಸ್ಯವನ್ನೂ ಅರಿತಂತೆಲ್ಲ ಇವನ ದೇಹದಲ್ಲಿ ಒಂದೊಂದು ಭಾಗವು ಶುದ್ಧವಾಗಿ ವೀಣೆಯ ತಂತಿಯು ನುಡಿದಂತೆ ನುಡಿಯುತ್ತಿದೆ. ಕೊನೆಗೆ ಆತನು ಆ ದೇವಿಯರನ್ನು, ಈ ತೇಜಸ್ಸು ಯಾವುದು ಎಂದು ಕೇಳುತ್ತಾನೆ. ಅವರು ನಗುತ್ತಾರೆ. ಮುಂದಿನ ದೃಶ್ಯವು ಹೊರಳಿದೆ. ಮಂದಪ್ರಭೆಯ ಸುಂದರ ಲೋಕವೊಂದು. ಅಲ್ಲಿ ಎತ್ತ ತಿರುಗಿದರೂ ನೀರೇ, ಮೇಲೆ ಕೆಳಗೆ ನಡುವೆ ಎಲ್ಲ ನೀರೇ, ಅಥವಾ ನೀರಿನಂತೆ ಕಾಣುವ ಇನ್ನೊಂದು ದ್ರವ. ಹಾಗೆಂದು ಅದರಲ್ಲಿ ಏನೂ ಹರಿಯಿಲ್ಲ. ಹಾಗೆಂದು ಕಲ್ಲು ಮಣ್ಣುಗಳಂತಹ ಘನತ್ವವೂ ಇಲ್ಲ. ಸ್ಫಟಿಕದ ಮುದ್ದೆ ಕರಗಿ ನೀರಾಗದೆ ಬೆಳಕಾದಂತೆ ಇದೆ. ಹಾಗೆಂದು ಭಾರಿಯ ಪ್ರಕಾಶವಿಲ್ಲ. ಅದೊಂದು ಅಲೌಕಿಕವಾದ ಪ್ರಕಾಶ. ಅಲ್ಲಿರುವುದನ್ನು ಕಣ್ಣು ಕಾಣುತ್ತದೆ ಎನ್ನುವುದಕ್ಕಿಂತ ಅದೇ ಕಣ್ಣಿಗೆ ಕಾಣುತ್ತಿದೆ ಎಂದರೆ ಸರಿ ಎನ್ನುವಂತಿದೆ. ಹೀಗೆ ಇರುವ ಅಪೂರ್ವವಾದರೂ ಅಜ್ಞಾತವಲ್ಲದಂತೆ ತೋರುತ್ತಿರುವ ಆ ಪದಾರ್ಥವನ್ನು ನೋಡುತ್ತಿದ್ದ ಹಾಗೆಯೇ ಯಾವುದೋ ಒಂದು ತೇಜ ಕಣವು ಅಲ್ಲಿ ಬಂದು ನೆಲೆಸಿದೆ. ಅದು ಅಲ್ಲಿಯೇ ಬೆಳೆಯುತ್ತದೆ, ದೊಡ್ಡದಾಗುತ್ತದೆ. ನೋಡುವುದಕ್ಕೆ ರೊಟ್ಟಿಯ ಆಕಾರ. ಅದು ಬೆಳೆಯಿತು. ಹಿಡಿಯಷ್ಟು ಇದ್ದುದು ಮುಡಿಯಷ್ಟಾಗಿ, ಮುಡಿಯು ಮಲೆಯಷ್ಟಾಗಿ ಅದು ತಾನಾಗಿ ಹೋಗಿದೆ. ಕೊನೆಗೆ ಒಡೆಯುತ್ತದೆ. ಅದರೊಳಗೆ ದೇವ, ಮಾನವ, ತಿರ್ಯಕ್ ಸೃಷ್ಟಿಯೆಲ್ಲವೂ ಇದೆ. ಕಲ್ಲು, ಮಣ್ಣು, ಗಿಡ, ಬಳ್ಳಿ, ಹಕ್ಕಿ, ಹಾವು ಮೊದಲಾಗಿ ಗಾಜಿನ ಬೊಂಬೆಗಳಂತೆಯೂ ನೀರು ಗಾಳಿಗಳ ಬೊಂಬೆಗಳಂತೆಯೂ ಕಾಣುವ ದೇವತೆಗಳವರೆಗೆ ಎಲ್ಲವೂ ಇವೆ. ಕೌಶಿಕನ ಮನಸ್ಸು ಇದು ಏನು ಎನ್ನುತ್ತದೆ. ಅದು ಯಾವುದೋ ಒಂದು ಅಲೌಕಿಕವಾಗಿ ಅಶರೀರವಾಗಿರುವ ವಾಣಿಯು, ಇದು ಆಪೋರಸ, ಅದು ಬ್ರಹ್ಮಾಂಡ. ಇದನ್ನು ಮನುವು ತಪಸ್ಸಿನಿಂದ ಕಂಡಿದ್ದನು, ಇಂದು ನೀನು ಕಂಡೆ ಎನ್ನುತ್ತದೆ. ಮತ್ತೆ ಜೊತೆಯಲ್ಲಿ ಇನ್ನೊಂದು ಪ್ರಶ್ನೆ, ಇದನ್ನು ಕಂಡು ಏನಾಯಿತು? ಅದಕ್ಕೆ ಅಲ್ಲಿಯೇ ಹಾಗೆಯೇ ಉತ್ತರ. ಬ್ರಹ್ಮಾಂಡವು ಬೆಳೆದು ಒಡೆದುದನ್ನು ಕಂಡವನು ಬೇಕಾದರೆ ಇನ್ನೊಂದು ಬ್ರಹ್ಮಾಂಡ ಮಾಡಬಹುದು. ಮತ್ತೆ ಪ್ರಶ್ನೆ, ಅದಷ್ಟು ಸುಲಭವೇ? ಮತ್ತೆ ಉತ್ತರ, ಏನು ಮಹಾ, ಮಣ್ಣಿದ್ದರೆ ಮಡಿಕೆ ಮಾಡುವುದಕ್ಕೆ ಆಗುವುದಿಲ್ಲವೇ? ಮಣ್ಣೆಲ್ಲಿದೆ? ಪಿಂಡಾಂಡದ ಮೂಲೆ ಮೂಲೆಯಲ್ಲಿಯೂ
ಬೀಜ ರೂಪದಲ್ಲಿ ಇದ್ದೇ ಇದೆ. ಹಾಗಾದರೆ ಮಾಡಿ ನೋಡೋಣವೇ? ಇನ್ನೂ ಕಾಲವಿಲ್ಲ. ಮಾಡಿ ನೋಡಲೇಬೇಕು. ಉತ್ತರವಾಗಿ ಒಂದು ಕೇಕೆ. ವಿಶ್ವಾಮಿತ್ರನ ದೇಹದ ಕಣಕಣವೂ ಆ ಕೇಕೆಯನ್ನು ಕೇಳಿ ನಡುಗಿ ಹೋಗಿದೆ. ಇವನಿಗೆ ಆ ಸಂಕಲ್ಪವೇ ಮರೆತು ಹೋಯಿತು. ಏನೋ ಭೀತಿಯಾಯಿತು. ತನಗಿಂತ ದೊಡ್ಡದು ಯಾವುದೋ ಒಂದು ಬಂದು ತನ್ನನ್ನು ಹಿಡಿದು ಕಬ್ಬು ಸಿಗಿಯುವಂತೆ ಸಿಗಿದು ಬಿಡುತ್ತಿದೆ ಎನಿಸಿತು. ಕೂಡಲೇ ಯಾವುದೋ ಒಂದು ತೇಜಸ್ಸು ಬಂದು ಅಡ್ಡವಾಯಿತು. ಶಾಂತವಾಗಿ, ಹಿತವಾಗಿ, ಪ್ರಸನ್ನವಾದ ಆ ತೇಜಸ್ಸು ಬಂದು ನಿಂತಿದೆ. ಕಬಳಿಸುವುದಕ್ಕೆಂದು ಬಂದ ಆ ಅವ್ಯಕ್ತ ಕ್ರೂರ ಜ್ವಾಲೆಯು ಮಾಯವಾಗಿದೆ. ವಿಶ್ವಾಮಿತ್ರನ ಚಿತ್ತವು ಪ್ರಬುದ್ಧವಾಯಿತು. ಪದೇ ಪದೇ ತನ್ನನ್ನು ಬಂದು ಕಾಪಾಡುತ್ತಿರುವ ಆ ತೇಜಸ್ಸು ಯಾವುದು? ಅದರ ಪರಿಚಯವನ್ನು ಪಡೆಯಬೇಕೆಂದು ಮಾಡಿಕೊಂಡಿದ್ದ ಸಂಕಲ್ಪ ಈಗ ಪ್ರಕಟವಾಗಿ ಅದರ ಪರಿಚಯವನ್ನು ಬಯಸಿದೆ. ಆ ತೇಜಸ್ಸಿಗೆ ಆತನ ಮನಸ್ಸು ಅಭ್ಯಾಸವಶದಿಂದ ಪೂಜೆಯನ್ನು ಸಲ್ಲಿಸಿದೆ. ಮೊದಲೇ ಶಾಂತವಾಗಿ ಪ್ರಸನ್ನವಾದ ತೇಜಸ್ಸು ಪೂಜಾದಿಗಳಿಂದ ಇನ್ನೂ ಪ್ರಸನ್ನವಾಗಿ ವರಪ್ರದಾನಕ್ಕೆ ಸಿದ್ಧವಾಗಿದೆ. 16ನೆಯ ತರಂಗ. ನನ್ನ ಆಶೆ. ಕೌಶಿಕನು ಪರಿಚಯವನ್ನು ಕೋರಿದನು. ತೇಜಸ್ಸು ರೂಪಧರಿಸಿತು. ಅವ್ಯಕ್ತವಾದ ತೇಜೋರಾಶಿಯಾಗಿದ್ದುದು ಮೂರ್ತಿಯಾಗಿ ಸಾಕರ ಬಿಂಬವಾಗಿ ನಿಂತಿತು. ನೋಡಿದರೆ ಒಂದಲ್ಲ 3 ಬಿಂಬಗಳು. ಮೊದಲನೆಯದು ತನ್ನ ಗುರುವೆಂದರೂ ಎನ್ನಿಸಿಕೊಳ್ಳಬಹುದಾದ ವಾಮದೇವ. ಎರಡನೆಯದು ಒಬ್ಬ ರಾಜರ್ಷಿ. ಮೂರನೆಯದು ಒಬ್ಬ ಬ್ರಹ್ಮರ್ಷಿ. ಮೂವರೂ ನಿಂತಿದ್ದಾರೆ. ಮೂವರಿಗೂ ಕೌಶಿಕನು ಮತ್ತೆ ಪೂಜಾದಿಗಳನ್ನು ಭಕ್ತಿಯಿಂದ ಒಪ್ಪಿಸಿದನು. ಎಲ್ಲರಿಗೂ ಆಸನಾದಿಗಳನ್ನು ಕಲ್ಪಿಸಿದನು. ಆ ತೇಜೋಮೂರ್ತಿಗಳು ಸಾವಧಾನವಾಗಿ ಆಸನಗಳಲ್ಲಿ ಕುಳಿತವು. ಪಾರ್ಥಿವ ಶರೀರವನ್ನು ಧರಿಸಿ ಬಂದವರಂತೆಯೇ ಮಾತನಾಡಿದವು. ವಾಮದೇವನು ಮೊದಲು ಮಾತನಾಡಿದನು. ಆ ದಿನ ನೀನು ನಮ್ಮಾಶ್ರಮದಲ್ಲಿ ನನಗೆ ನಮಸ್ಕಾರ ಮಾಡಿದಾಗ ನನ್ನ ದೇಹದಿಂದ ನಿನ್ನ ದೇಹದೊಳಕ್ಕೆ ಏನೋ ಬಂದಂತಾಗಲಿಲ್ಲವೇ? ಅದೇ ನಾನು. ಇದೋ ಈತನು ನಿನ್ನ ಪಿತಾಮಹನಾದ ಕುಶಿಕನು. ಈತನು ರುಚೀಕ ಮಹರ್ಷಿಯು. ಮಹಾತ್ಮನಾದ ಈ ಕುಶಿಕನು ರುಚೀಕನ ಪಿತಾಮಹನಾದ ಚ್ಯವನ ಮಹರ್ಷಿಗೆ ಬೇಕಾದ ಹಾಗೆ ಸೇವೆಯನ್ನು ಮಾಡಿದನು. ಅದರಿಂದ ಪ್ರೀತನಾದ ಚ್ಯವನನು ಕುಶಿಕನಿಗೆ ಬೇಕಾದ ವರ ಕೊಡುವುದಾಗಿ ಹೇಳಲು ಈತನು ತಾನು ಬ್ರಾಹ್ಮಣನೂ ತಪಸ್ವಿಯೂ ಆಗಬೇಕೆಂದು ಕೋರಿದನು. ದೇವೇಂದ್ರನಿಗೆ ಸಮನಾದ ನರೇಂದ್ರನಾಗಿದ್ದು ಅದನ್ನು ಅಲ್ಲದೆ ತಪಸ್ಸನ್ನೂ ಬ್ರಾಹ್ಮಣ್ಯವನ್ನೂ ಕೋರಿದ ಈತನನ್ನು ಕಂಡು ಚ್ಯವನನು ಬಹುವಾಗಿ ಆಶ್ಚರ್ಯಪಟ್ಟು, ನಿನ್ನ ಕೋರಿಕೆಯು ವಿಫಲವಾಗುವುದಿಲ್ಲ. ನಿನಗೆ ಬ್ರಾಹ್ಮಣನಾಗುವ ಯೋಗವಿಲ್ಲದಿದ್ದರೂ ನಿನ್ನ ಮಗನ ಮಗನು ಬ್ರಾಹ್ಮಣನಾಗುವನು. ನಿನ್ನ ಸಂಕಲ್ಪವು ನಿನ್ನಲ್ಲಿ ಅಲ್ಲದಿದ್ದರೂ ನಿನ್ನ ಮೊಮ್ಮಗನಲ್ಲಿ ಫಲವಾಗುವುದು ಎಂದು ಅನುಗ್ರಹ ಮಾಡಿದನು. ಈ ರುಚೀಕನು ನಿನ್ನ ಭಾವನು. ಈತನನ್ನು ನೀನು ಬಲ್ಲೆ. ನಿಮ್ಮ ತಂದೆಯು ಬಹುಕಾಲ ಅಪುತ್ರವಂತನಾಗಿದ್ದು ಪುತ್ರಾರ್ಥಿಯಾಗಿ ತಪಸ್ಸು ಮಾಡಿದನು. ಆತನಿಗೆ ಆಗ ತಪಫಲವಾಗಿ ಸತ್ಯವತಿ ಎಂಬ ಮಗಳಾದಳು. ಈತನು ನಿಮ್ಮ ತಂದೆಯ ಕೋರಿಕೆಯಂತೆ ಒಂದು ಕಿವಿ ಮಾತ್ರ ಕಪ್ಪಾಗಿ ದೇಹವೆಲ್ಲವೂ ಚಂದ್ರಧವಳವಾಗಿದ್ದ 800 ಕುದುರೆಗಳನ್ನು ವರುಣಾನುಗ್ರಹದಿಂದ ಪಡೆದು ಶುಲ್ಕವಾಗಿ ಕೊಟ್ಟು ಸತ್ಯವತಿಯನ್ನು ಮದುವೆಯಾದನು. ನಿಮ್ಮ ತಾಯಿಯೂ ಸೋದರಿಯೂ ಇಬ್ಬರೂ ಪುತ್ರಾರ್ಥಿನಿಯರಾಗಿ ಈತನನ್ನು ಪ್ರಾರ್ಥಿಸಲು ಈತನು 2 ಚರುಗಳನ್ನು ಕಲ್ಪಿಸಿ ಬ್ರಹ್ಮ ತೇಜಸ್ಸನ್ನು ಒಂದರಲ್ಲಿಯೂ ಕ್ಷಾತ್ರ ತೇಜಸ್ಸನ್ನು ಇನ್ನೊಂದರಲ್ಲಿಯೂ ಆವಾಹಿಸಿ ಹೆಂಡತಿಗೆ ಕೊಟ್ಟು, ಕ್ಷಾತ್ರ ತೇಜದ ಚರುವನ್ನು ನಿಮ್ಮ ತಾಯಿಗೆ ಕೊಡು, ಬ್ರಹ್ಮ ತೇಜಸ್ಸಿನ ಚರುವನ್ನು ನೀನು ಇಟ್ಟುಕೋ. ನೀವಿಬ್ಬರೂ ಋತಸ್ನಾತರಾಗಿ ಬಂದ ದಿನ ಆಕೆಯು ಅಶ್ವತ್ಥವನ್ನೂ ನೀನು ಔದುಂಬರವನ್ನೂ ಸೇವಿಸಿ ನಿಮ್ಮ ನಿಮ್ಮ ಚರುಗಳನ್ನು ಸ್ವೀಕರಿಸಿ ಎಂದು ಹೇಳಿದನು. ಆದರೆ ತಾಯಿ ಮಕ್ಕಳು
ದೈವಚೋದಿತರಾಗಿ ಸ್ವಸಂಕಲ್ಪದಿಂದಲೇ ಚರುಗಳನ್ನು ಬದಲಾಯಿಸಿಕೊಂಡರು. ಅದರ ಫಲವಾಗಿ ನೀನು ಗಾಧಿ ಪತ್ನಿಯಲ್ಲಿ ಜನಿಸಿದೆ. ಸತ್ಯವತಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷತ್ರಿಯನು ತನ್ನ ಗರ್ಭದಲ್ಲಿ ಬೇಡವೆಂದು ಪ್ರಾರ್ಥಿಸಿಕೊಂಡಳಾಗಿ ಆಕೆಯ ಗರ್ಭದಲ್ಲಿ ಜಮದಗ್ನಿಯು ಹುಟ್ಟಿದನು. ಜಮದಗ್ನಿಯ ಮಗನಾದ ಕ್ಷತ್ರಿಯ ಕುಲಾಂತಕನಾದ ಪರಶುರಾಮ ಕ್ಷಾತ್ರತೇಜೋ ವಿಶಿಷ್ಟವಾದ ಬ್ರಾಹ್ಮಣನು. ನೀನು ಬ್ರಹ್ಮತೇಜೋ ವಿಶಿಷ್ಟನಾದ ಕ್ಷತ್ರಿಯನು. ಇವರಿಬ್ಬರಿಗೂ ಪೂಜೆ ಮಾಡು. ಈ ದಿನ ಹೀಗೆ ನಿನಗೆ ಈ ಕಥೆಯನ್ನು ಹೇಳಬೇಕೆಂದೇ ಇವರನ್ನು ಕರೆತಂದೆನು. ವಿಶ್ವಾಮಿತ್ರನು ಈ ಮಾತನ್ನು ಕೇಳಿ ಪರಮಹರ್ಷಿತನಾಗಿ ಅವನಿಗೆ ವಿಶೇಷವಾಗಿ ಪೂಜೆ ಮಾಡಿದನು. ಆ ಬ್ರಹ್ಮಕ್ಷತ್ರ ತೇಜೋರಾಶಿಗಳೆರಡೂ ಆತನಿಗೆ ಇಷ್ಟಾರ್ಥ ಸಿದ್ಧಿಯಾಗಲೆಂದು ಆಶೀರ್ವಾದ ಮಾಡಿ ಮರೆಯಾದರು. ವಾಮದೇವನು ಆತನ ಕೋರಿಕೆಯಂತೆ ಇನ್ನೂ ಒಂದು ಗಳಿಗೆ ಇದ್ದನು. ವಿಶ್ವಾಮಿತ್ರನು ವಾಮದೇವನ ಉಪಕಾರವೆಷ್ಟು ಎಂಬುದನ್ನು ಬಲ್ಲನು. ಅದನ್ನು ಆತನ ಹೃದಯವೂ ಬಲ್ಲುದು. ಅದಷ್ಟನ್ನೂ ಹೇಳಬೇಕೆಂದು ವಾಕ್ಕು ಪ್ರಯತ್ನಪಟ್ಟರೂ ಆಗಲಿಲ್ಲ. ಕೊನೆಗೆ ಹರುಕು ಮುರುಕಾಗಿ ತನ್ನ ಕೃತಜ್ಞತೆಯನ್ನು ಸೂಚಿಸಿ ಕೌಶಿಕನು, ವಾಮದೇವ, ಯಾವಾಗ ದೇವತೆಗಳ ಕೋಪವು ಬಂದು ನಾನು ಹತನಾಗಬೇಕಿತ್ತೋ ಆಗಾಗೆಲ್ಲ ನೀನು ಬಂದು ಕಾದಿರುವೆ. ತಂದೆಯು ಮಗನನ್ನು ಕಾಯುವುದಕ್ಕಿಂತ ಹೆಚ್ಚಾಗಿ ನೀನು ನನ್ನನ್ನು ಕಾಪಾಡಿರುವೆ. ನೀನು ನನಗೆ ಮಾಡಿರುವ ಉಪಕಾರವು ಅಷ್ಟಿಷ್ಟಲ್ಲ. ಈ ಋಣವನ್ನು ನಾನು ಹೇಗೆ ತೀರಿಸಲಿ ಎಂದು ಕೇಳಿಕೊಂಡನು. ವಾಮದೇವನು ನಕ್ಕು ಹೇಳಿದನು, ಹುಚ್ಚ, ಉಪಕಾರ, ಋಣ ಏನೇನೋ ಮಾತನಾಡುತ್ತಿರುವೆ. ಆದಿತ್ಯನು ತನ್ನ ಕಿರಣಗಳಿಂದ ಸಂಗ್ರಹಿಸಿದ ಉದುಕವನ್ನು ಪರ್ಜನ್ಯನು ಮತ್ತೆ ಮಳೆಯಾಗಿ ವರ್ಷಿಸುವನು. ಭೂಮಿಯು ಯಾರಿಗೆ ಋಣಿ? ತನ್ನಲ್ಲಿದ್ದ ನೀರನ್ನು ಮೇಲಕ್ಕೆ ಸೆಳೆದುಕೊಂಡ ಆದಿತ್ಯನಿಗೋ ಅಥವಾ ಮತ್ತೆ ತನಗೆ ಮಳೆಯಾಗಿ ಕೊಟ್ಟ ಪರ್ಜನ್ಯನಿಗೋ? ಹಾಗೆಯೇ ಅಗ್ನಿದೇವನು ನಮಗೆ ಯಾರಿಗೂ ತಿಳಿಯದ ವೈಶ್ವಾನರ ವಿದ್ಯೆಯನ್ನು ಅನುಗ್ರಹಿಸಿದನು. ನಾನು ನಿನಗೆ ಆ ವೈಶ್ವಾನರವನ್ನು ಕೊಡಬೇಕೆಂದು ಇದುವರೆಗೂ ಜೊತೆಯಲ್ಲಿ ಇದ್ದೆ. ಆದರೆ ನಿನಗೆ ಈ ದಿನ ನಿಮ್ಮ ಪೂರ್ವಜನಾದ ಸಿಂಧುದ್ವೀಪ ಮಹರ್ಷಿಯ ಅನುಗ್ರಹದಿಂದ ಜಲದೇವತೆಗಳ ಪ್ರಸಾದವು ಸಿಕ್ಕಿ ಆಪಾನ್ನಪಾತ್ ಸ್ವರೂಪವು ತಿಳಿಯಿತು. ಇನ್ನು ನೀನು ಆ ವಿದ್ಯೆಯನ್ನು ಕೃಷಿ ಮಾಡಿ ಊರ್ಜಿತಪಡಿಸಿಕೊ. ನೀನು ಸಮಾಧಿಯಲ್ಲಿ ಕಂಡುದು ಆಪೋಜ್ಯೋತಿ. ಸೃಷ್ಟಿಯ ಪೂರ್ವರೂಪವಾದರೆ ಅದು ಆಪೋಜ್ಯೋತಿ. ಸೃಷ್ಟಿಯ ಉತ್ತರ ರೂಪವಾದರೆ ಅದು ಅಪಾನ್ನಪಾತ್. ಬ್ರಾಹ್ಮಣನಾಗಬೇಕೆಂದವನು ಸರ್ವ ಪ್ರಯತ್ನದಿಂದಲೂ ಈ ಆಪೋಜ್ಯೋತಿಯನ್ನು ಕಾಣಬೇಕು. ಇದನ್ನೇ ನಚಿಕೇತನಿಗೆ ಯಮನು ಹೇಳಿದುದು. ಇದರ ಪೂರ್ವಸ್ವರೂಪವು ಪ್ರಣವ. ಇದರ ಅನುಗ್ರಹವನ್ನು ಪಡೆಯಬೇಕೆಂದೇ ಎಲ್ಲರೂ ತಪಸ್ಸು, ಬ್ರಹ್ಮಚರ್ಯಗಳನ್ನು ಮಾಡುವುದು. ಅದೃಷ್ಟವಶದಿಂದ ಇದು ನಿನಗೆ ಸಿಕ್ಕಿತು. ನೀನು ಜನ್ಮತಃ ಬ್ರಾಹ್ಮಣನೇ ಆಗಿದ್ದರೆ ನಿಜವಾಗಿಯೂ ನಿನಗೆ ಈ ಸಾಹಸದ ಬುದ್ಧಿ ಇರುತ್ತಿರಲಿಲ್ಲ. ನೀನು ಸೌಮ್ಯವಾಗಿ ದೇವತೆಗಳ ಕೈ ಕಾಯ್ದು ಕೂರುತ್ತಿದ್ದೆ. ಕ್ಷತ್ರಿಯನ ರಕ್ತ ಬ್ರಾಹ್ಮಣನ ತೇಜಸ್ಸು. ಅದರಿಂದ ಇಂತಹ ಸಾಹಸ ಮಾಡಿ ನೀನು ಆಪೋಜ್ಯೋತಿಯನ್ನು ಕಂಡೆ. ಇದು ಲೋಕದ ಅದೃಷ್ಟ. ನೀನು ಋಣದ ಮಾತನ್ನು ಹೇಳುತ್ತಿರುವೆ. ಇನ್ನಷ್ಟು ದಿನವಾಗಲಿ. ಈ ಭುವನ ಬ್ರಹ್ಮಾಂಡಗಳೆಲ್ಲವೂ ಒಂದೇ ಎಂಬುದು ನಿನ್ನ ಮನಸ್ಸಿಗೂ ಗೋಚರವಾಗಲಿ. ಆ ದಿನದವರೆಗೂ ಈ ಋಣದ ಮಾತನ್ನು ಅತ್ತಿಟ್ಟಿರು. ಎಲೆಗಳು ವಾಯುಭಕ್ಷಕಗಳಾಗಿ ಗಿಡವನ್ನು ಬೆಳೆಸುವುವು. ಬೇರುಗಳು ಜಲಭಕ್ಷಗಳಾಗಿ ಗಿಡವನ್ನು ಬೆಳೆಸುವುವು. ಎಲೆಯು ಕುಡಿದ ವಾಯುವನ್ನು ಬೇರು, ಬೇರು ಕುಡಿದ ನೀರನ್ನು ಎಲೆಯು ಕಕ್ಕುವುದು. ಗಿಡದ ಈ ಕೊನೆಯಲ್ಲಿ ಬೇರು, ಆ ಕೊನೆಯಲ್ಲಿ ಎಲೆ. ಹಾಗೆ ನಾವೆಲ್ಲರೂ ಒಂದೇ, ಗಿಡದ ಎಲೆ ಬೇರುಗಳ ಹಾಗೆ ಎಂಬುದು ನಿನ್ನ ಮನಸ್ಸಿಗೂ ಅರಿವಾದರೆ ಆಗ ಸೃಷ್ಟಿಯ 4-5ನೆಯ
ಘಟ್ಟದಲ್ಲಿ ಕಾಣುವ ಈ ವೈವಿಧ್ಯವನ್ನೂ ದ್ವೈತವನ್ನೂ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಆಡುವ ಮಾತುಗಳು ನಿಲ್ಲುವುವೇ? ಹಾಗೆಂದರೆ ಋಣವಿಲ್ಲವೇ ಎನ್ನಬೇಡ. ಬ್ರಹ್ಮಾಂಡ ಕಟಾಹವನ್ನು ಭೇದಿಸಿ ಹೋಗುವವರೆಗೆ ಋಣಿ ಭಾವವು ಉಂಟು. ಎಲ್ಲಿಯವರೆಗೂ ನೋಡುವ ಕಣ್ಣು ಜಡ ಚೇತನ ಸ್ತ್ರೀ ಪುರುಷ ಆದಿ ಭೇದವನ್ನು ಕಾಣುತ್ತಿರುವುದೋ ಅಲ್ಲಿನವರೆಗೂ ಉಂಟು. ನಾನು ಯಾವ ದೇವತೆಗಳ ಅನುಗ್ರಹದಿಂದ ಋಷಿಯಾಗಿರುವೆನೋ ಆ ದೇವತೆಗಳನ್ನು ಹವಿರ್ಮುಖವಾಗಿ ಅರ್ಚಿಸು. ಸತ್ಯವನ್ನು ತಿಳಿದು ಬೋಧಿಸು. ಲೋಕದ ಸ್ಥಿತಿಯನ್ನು ಉಚ್ಛೃಂಖಲನಾಗದೆ ಪಾಲಿಸು. ಅಲ್ಲಿಗೆ ನೀನು ಅನೃಣಿಯಾಗುವೆ. ವಿಶ್ವಾಮಿತ್ರನು ಆ ಮಾತನ್ನು ಕೇಳುತ್ತಲೇ ಜೋಗುಳವನ್ನು ಕೇಳುತ್ತಿರುವ ಮಗುವು ಸ್ವಪ್ರಯತ್ನವಿಲ್ಲದೆಯೇ ನಿದ್ರಾಪರವಶವಾಗುವಂತೆ ಸಮಾಧಿ ವೃತ್ತಿಯನ್ನು ಪಡೆದನು. ವಾಮದೇವನ ಮಾತುಗಳೆಲ್ಲ ಆ ಸಮಾಧಿಸ್ಥನಾದ ವಿಶ್ವಾಮಿತ್ರನ ಮನಸ್ಸಿನಲ್ಲಿ ವಜ್ರ ಖಚಿತವಾದಂತೆ ನಿಂತು ಸಮಾಧಿಸ್ಥನಾಗಿ ವೃತ್ತಿರಹಿತನಾಗಿ ಶಿಲಾಸ್ತಂಭದಂತೆ ಕುಳಿತಿರುವ ವಿಶ್ವಾಮಿತ್ರನನ್ನು ವಾಮದೇವನು ನೋಡಿ ಕಲ್ಲಿನಲ್ಲಿ ಆಕಾರ ಮೂಡಿತು. ಇನ್ನೂ ಬೊಂಬೆಯಾಗಬೇಕು, ಅದಕ್ಕೆ ಜೀವ ಬರಬೇಕು. ಇನ್ನೂ ಎಷ್ಟು ದೂರ? ಗುರುದೇವನ ಅಪ್ಪಣೆಯ ಮೊದಲನೆಯ ಮೆಟ್ಟಿಲಾಯಿತು. ನೆಟ್ಟ ಆಲದ ಕೊಂಬೆ ಚಿಗುರಿತು. ಇನ್ನು ಇದು ಮಹಾವೃಕ್ಷವಾಗಬೇಕು. ಆಗುವುದು, ಅದಕ್ಕೆ ಸಂದೇಹವೇನು ಎಂದು ಸಂತೋಷದಿಂದ ತಲೆದೂಗಿ ಅಲ್ಲಿಯೇ ಅದೃಶ್ಯನಾದನು.